ಹೇಗಿತ್ತು ಗೊತ್ತಾ ಸುಮಲತಾ ನಾಮಪತ್ರ ಸಲ್ಲಿಕೆ ಮಾಡುವಂತಹ ಸಂದರ್ಭ, ನಾಮಪತ್ರ ಸಲ್ಲಿಕೆ ವೇಳೆಯ ವಿಶೇಷತೆಗಳು ಏನು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಸುಮಲತಾ ನಾಮಪತ್ರ ಸಲ್ಲಿಕೆ ಶಕ್ತಿ ಪ್ರದರ್ಶನದ ಹೈಲೈಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇಲ್ಲಿ ಸುಮಲತಾ ಅಂಬರೀಶ್ ಅವರು ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ನಾಮಪತ್ರ ಸಲ್ಲಿಕೆ ವೇಳೆ ಸುಮಲತಾ ಅವರಿಗೆ ಅಹಿಂದ ಸೂತ್ರ ಮುಸ್ಲಿಂ ದಲಿತ ಕುರುಬ ಮುಖಂಡರೊಂದಿಗೆ ಬಂದು ಸುಮಲತಾ ಅಂಬರೀಶ್ ಅವರು ನಾಮಪತ್ರವನ್ನ ಸಲ್ಲಿಸಿದ್ದು, ಅಹಿಂದ ನಾಯಕರ ಜೊತೆ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಅಹಿಂದ ನಾಯಕರು ಅಂದ್ರೆ ನಿಮಗೆ ಚೆನ್ನಾಗಿ ಗೊತ್ತಿದೆ, ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ನಾಯಕರು ಕೂಡ ಸುಮಲತಾ ಅಂಬರೀಶ್ ಅವರಿಗೆ ಸಾಥನ್ನ ನೀಡಿದ್ರು. ಮುಸ್ಲಿಂ ದಲಿತ ಕುರುಬ ಮುಖಂಡರೊಂದಿಗೆ ಬಂದು ಸುಮಲತಾ ಅಂಬರೀಶ್ ಅವರು ಇಲ್ಲಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಇಲ್ಲಿ ಎಲ್ಲ ಧರ್ಮದವರು ಕೂಡ, ಎಲ್ಲ ಜಾತಿಯವರು ಕೂಡ, ಎಲ್ಲರೂ ಕೂಡ ನನಗೆ ಸಪೋರ್ಟ್ ಆಗಿ ಇದ್ದಾರೆ ಅನ್ನೋದ್ರ ಬಗ್ಗೆ ಅವರು ತಿಳಿಸಿಕೊಡ್ತಾ ಇದ್ದಾರೆ. 999 ಸಂಖ್ಯೆ 2 ಕಾರುಗಳಲ್ಲಿ ಅವರು ಆಗಮಿಸಿದ್ರು. ಆ ಒಂದು ಸಂಖ್ಯಾಶಾಸ್ತ್ರದ ಮೊರೆ ಹೋಗಿದ್ರ ಸುಮಲತಾ ಮತ್ತು ಅವರ ಟೀಮ್ ಅನ್ನುವ ಪ್ರಶ್ನೆ ಕೂಡ ಇಲ್ಲಿ ಎದ್ದಿರುವಂತದ್ದು. ಆ ಒಂದು ವಿಶೇಷ ಸಂಖ್ಯೆಯ ಕಾರಿನಲ್ಲಿ ಬಂದು ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಿದಂಥದ್ದು. ಇನ್ನು ಇಲ್ಲಿ ಪ್ರಮುಖವಾದಂತಹ ಹೈಲೈಟ್ಸ್ ಅಂದ್ರೆ ಕಾಂಗ್ರೆಸ್ನ ಬಾವುಟಗಳು ಕೂಡ ರಾರಾಜಿಸ್ತಾ ಇದ್ವು. ಈ ಒಂದು ನಾಮಪತ್ರ ಸಲ್ಲಿಕೆ ಮಾಡುವಂತಹ ಸಂದರ್ಭದಲ್ಲಿ ಸುಮಲತಾ ಅವರ ಬೆನ್ನಿಗೆ ನಿಂತಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಸುಮಲತಾಗೆ ಬಿಜೆಪಿಯಿಂದಲೂ ಕೂಡ ಬೆಂಬಲವನ್ನ ನೀಡಲಾಗ್ತಾ ಇದೆ. ಯಾಕೆಂದ್ರೆ ಸುಮಲತಾ ಅವರ ಜೊತೆ ಕಾಣಿಸಿಕೊಂಡಿದ್ದು ಬಿಜೆಪಿಯ ಶಾಸಕ ಸತೀಶ್ ರೆಡ್ಡಿ ಅವರು ಕಾಣಿಸಿಕೊಂಡ್ರು. ಸೊ ಹೀಗಾಗಿ ಬಿಜೆಪಿಯ ಬೆಂಬಲ ಕೂಡ ಅವರಿಗೆ ಇರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮತ್ತು ಒಂದ್ ಕಡೆ ಕಾಂಗ್ರೆಸ್ ಕಾರ್ಯಕರ್ತರ ಬೆಂಬಲ, ಇನ್ನು ಒಂದ್ ಕಡೆ ಅಂಬರೀಶ್ ಅವರ ಅಭಿಮಾನಿಗಳು, ಎಲ್ಲಾ ಕಡೆಯಿಂದಲೂ ಕೂಡ ಸುಮಲತಾ ಅಂಬರೀಶ್ ಅವರಿಗೆ ಬೆಂಬಲ ಹರಿದು ಬರ್ತಾ ಇದೆ. ಸುಮಲತಾ ಅವರಿಗೆ ಮತ್ತು ಒಂದ್ ಕಡೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೆ ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ಬೆಂಬಲವನ್ನ ನೀಡಿದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಬಂದಿದ್ರು ರಾಕಿಂಗ್ ಸ್ಟಾರ್ ಯಶ್ ಅವರು. ಇನ್ನು ಸಮಾವೇಶಕ್ಕೆ ಆಗಮಿಸ್ತಾ ಇದ್ದಾರೆ ದರ್ಶನ್ ಅವರು ಕೂಡ ತೆರೆ ಹಿಂದೆ ನಿಂತ್ಕೊಂಡು ಎಲ್ಲವನ್ನೂ ಕೂಡ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. ಸುಮಲತಾ ಅಂಬರೀಶ್ ಅವರಿಗೆ ಚಿತ್ರರಂಗದಿಂದ ದರ್ಶನ್ ಅವರು, ಯಶ್ ಅವರು ಹಾಗೆ ರಾಕಿಂಗ್ ಸ್ಟಾರ್ ಯಶ್ ಸೇರಿದಂತೆ ರಾಕ್ಲೈನ್ ವೆಂಕಟೇಶ್ ಅವರು, ದೊಡ್ಡಣ್ಣ ಅವರು, ಈ ರೀತಿಯಾಗಿ ಚಿತ್ರರಂಗದ ಗಣ್ಯರು ಕೂಡ ಸಪೋರ್ಟ್ ಅನ್ನ ನೀಡ್ತಾ ಇದ್ದಾರೆ. ಮತ್ತು ಒಂದ್ ಕಡೆ ಕಾಂಗ್ರೆಸ್ನ ಕಾರ್ಯಕರ್ತರು, ಬಿಜೆಪಿಯ ಕಾರ್ಯಕರ್ತರು, ಇವರೆಲ್ಲರೂ ಕೂಡ ಸುಮಲತಾ ಅಂಬರೀಶ್ ಅವರ ಬೆನ್ನಿಗೆ ನಿಂತಿರುವಂತದ್ದು. ಅಂಬರೀಶ್ ಅವರ ನೆನಪು, ಸುಮಲತಾ ಅವರ ಸಂಕಲ್ಪ ಎಲ್ಲೆಲ್ಲೂ ಕೂಡ ಮಂಡ್ಯದ ಗಂಡಿನ ಹಾಡುಗಳೇ ರಾರಾಜಿಸ್ತಾ ಇದ್ದಾವೆ, ಕೇಳಿಸ್ತಾ ಇದ್ದಾವೆ. ಮಂಡ್ಯ ಕಂಪ್ಲೀಟ್ ಇವತ್ತು ರೆಬಲ್ ಸ್ಟಾರ್ ಅಂಬರೀಶ್ ಅವರ ಪತ್ನಿ ಸುಮಲತಾ ಅಂಬರೀಶ್ ಹವ ಕಾಣಿಸ್ತಾ ಇದೆ. ಅಂಬರೀಶ್ ಅವರ ನೆನಪು ಕೂಡ ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಅಷ್ಟು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿರೋದನ್ನ ನಾವು ನೋಡ್ತಾ ಇದ್ದೀವಿ. ಇದೇ ರೀತಿಯಾದಂತ ಜನವನ್ನ ಇಲ್ಲಿ ಅಂಬರೀಶ್ ಅವರ ಪಾರ್ಥಿವ ಶರೀರ ತಂದಂತಹ ಸಂದರ್ಭದಲ್ಲಿ ಮಂಡ್ಯದಲ್ಲಿ ಯಾವ ರೀತಿಯಾಗಿ ಜನಸಾಗರ ಸೇರಿತ್ತು, ಅದೇ ರೀತಿಯಾಗಿ ಅಂಬರೀಶ್ ಅವರ ಅಭಿಮಾನಿಗಳು ನಾವೆಲ್ಲೂ ಹೋಗಿಲ್ಲ, ಸುಮಲತಾ ಅವರ ಬೆನ್ನಿಗೆ ಇದ್ದೇವೆ ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಎಲ್ಲೆಲ್ಲಿ ನೋಡಿದ್ರು ಕೂಡ ಮಂಡ್ಯದ ಗಂಡಿನ ಹಾಡುಗಳೇ ಕಾಣಿಸ್ತಾ ಇದೆ, ರಾರಾಜಿಸ್ತಾ ಇದೆ. ಅಲ್ಲಿ ಪ್ರತಿಯೊಬ್ಬರು ಕೂಡ ಅಂಬರೀಶ್ ಅವರಿಗೆ ಜೈಕಾರವನ್ನ ಕೂಗ್ತಾ ಇದ್ದಾರೆ. ಮೆರವಣಿಗೆ ಉದ್ದಕ್ಕೂ ಕೂಡ ಸುಮಲತಾ ಅಂಬರೀಶ್ ಅವರ ಕಾರಿನ ಹಿಂದೆ ಮುಂದೆ ಎಲ್ಲಾ ಕಡೆ ಕೂಡ ಒಂದ್ ಕಡೆ ಬೈಕ್ ರ್ಯಾಲಿ ಕೂಡ ನಡೀತಾ ಇದೆ. ಸುಮಲತಾ ಅಂಬರೀಶ್ ಅವರ ಪರವಾಗಿ ಎಲ್ಲರೂ ಕೂಡ ಜೈಕಾರವನ್ನ ಹಾಕ್ತಾ ಇದ್ದಾರೆ. ಸುಮಲತಾ ಅಂಬರೀಶ್ ಅವರಿಗೆ ಜಯವಾಗಲಿ, ಅಂಬರೀಶ್ ಅವರಿಗೆ ಜೈ, ಅಂಬರೀಶ್ ಅಣ್ಣ ಅವರಿಗೆ ಜೈ ಅಂತ ಅಲ್ಲಿ ಜಯಘೋಷವನ್ನ ಕೂಡ ಕೂಗ್ತಾ ಇದ್ದಾರೆ. ಒಟ್ಟಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದು ಸುಮಲತಾ ಅಂಬರೀಶ್ ಅವರ ಬೆನ್ನಿಗೆ ನಿಂತಿದ್ದಾರೆ. ಇನ್ನು ನಾಮಪತ್ರ ಸಲ್ಲಿಕೆ ಮಾಡುವಂತಹ ಸಂದರ್ಭದಲ್ಲಿ ಸುಮಲತಾ ಅಂಬರೀಶ್ ಅವರು ಅಹಿಂದ ಅಜೆಂಡವನ್ನ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗ, ದಲಿತ ಆ ನಾಯಕರು ಬಂದು ಸುಮಲತಾ ಅಂಬರೀಶ್ ಅವರ ಜೊತೆ ಉಮೇದುವಾರಿಕೆ ಸಲ್ಲಿಸುವಂತಹ ಸಂದರ್ಭದಲ್ಲಿ ಹಾಜರಿದ್ರು. ಮತ್ತೊಂದು ವಿಶೇಷತೆ ಅಂದ್ರೆ 999 ನಂಬರಿನ ವೆಹಿಕಲ್ ನಲ್ಲಿ ಸುಮಲತಾ ಅಂಬರೀಶ್ ಅವರು ಬಂದಿದ್ರು. 2 ಗಾಡಿಗಳು, 999 ವಾಹನ ಸಂಖ್ಯೆಯ 2 ಗಾಡಿಗಳು ಅಲ್ಲಿ ಬಂದಿದ್ದಂಥದ್ದು. ಸುಮಲತಾ ಅಂಬರೀಶ್ ಅವರು ಆ ಒಂದು ವಿಶೇಷವಾದಂತಹ ನಂಬರಿನ ಗಾಡಿಯಲ್ಲಿ ಬಂದ್ರು. ಮೋಸ್ಟ್ ಪ್ರಾಬಬ್ಲಿ ಸಂಖ್ಯಾಶಾಸ್ತ್ರಜ್ಞರ ಮೊರೆ ಹೋಗಿದ್ರ ಸುಮಲತಾ ಅಂಬರೀಶ್ ಅವರು ಅನ್ನುವ ಪ್ರಶ್ನೆ ಕೂಡ ಅಲ್ಲಿ ಎದ್ದಿದೆ. ಅದೇನೇ ಆಗ್ಲಿ, ಅಂಬರೀಶ್ ಅವರ ಅಭಿಮಾನಿಗಳ ಪ್ರೀತಿ, ವಿಶ್ವಾಸ, ಬೆಂಬಲ ಎಲ್ಲವೂ ಕೂಡ
ಸುಮಲತಾ ಅಂಬರೀಶ್ ಅವರಿಗೆ ಇದೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇವತ್ತಿನ ನಾಮಿನೇಷನ್ ಸಲ್ಲಿಸುವಂತಹ ಸಂದರ್ಭದಲ್ಲಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗ ಸಮಾವೇಶ ಕೂಡ ಆರಂಭವಾಗುತ್ತೆ. ಆ ಒಂದು ಸಮಾವೇಶದಲ್ಲೂ ಕೂಡ ಈಗ ಆಲ್ರೆಡಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಹೋಗಿ ಕುತ್ಕೊಂಡಿದ್ದಾರೆ. ಅಂಬರೀಶ್ ಅವರ ಬೃಹತ್ ಭಾವಚಿತ್ರ ಇರುವಂತ ವಿಶೇಷ ಅಲಂಕಾರ ಮಾಡಿರುವಂತ ಒಂದು ವಾಹನ ಕೂಡ ಅಲ್ಲಿ ಸಿದ್ಧವಾಗಿದೆ. ಅಂಬಿಮಯವಾಗಿದೆ ಕಂಪ್ಲೀಟ್ ಆಗಿ ಮಂಡ್ಯ ನಗರ. ಅಂಬರೀಶ್ ಅವರ ಮಂಡ್ಯದ ಗಂಡು ಅಂತಾನೆ ಕರೆಸಿಕೊಳ್ಳುವಂತ, ಮಂಡ್ಯದ ಗಂಡು ಅಂತಾನೆ ಫೇಮಸ್ ಆಗಿರುವಂತ ಅಂಬರೀಶ್ ಅವರ ಮಯ ಆಗಿದೆ ಮಂಡ್ಯ. ಇವತ್ತು ಮಂಡ್ಯದ ಗಂಡಿನ ಅಭಿಮಾನಿಗಳು, ಮಂಡ್ಯದ ಗಂಡು ಅಂಬರೀಶ್ ಅವರ ಅಭಿಮಾನಿಗಳೆಲ್ಲರೂ ಕೂಡ ಸುಮಲತಾ ಅಂಬರೀಶ್ ಅವರ ಬೆಂಬಲಕ್ಕೆ ನಿಂತಿದ್ದಾರೆ. ಹಾಗೆ ಎಲ್ಲೂ ಕೂಡ ಇಲ್ಲಿ ನಾವು ಸುಮಲತಾ ಅಂಬರೀಶ್ ಅವರಿಗೆ ಏನೇ ಆಗಲಿ ಅವರ ಬೆಂಬಲಕ್ಕೆ ಇರ್ತೀವಿ ಅನ್ನುವ ಸಂದೇಶವನ್ನ ಕೂಡ ರವಾನಿಸ್ತಾ ಇದ್ದಾರೆ. ನೋಡ್ತಾನೆ ಇದ್ದೀವಿ, ನೋಡಿದ್ರು ಕೂಡ ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ಅಂಬರೀಶ್ ಅವರ ಅಭಿಮಾನಿಗಳು, ಕಾಂಗ್ರೆಸ್ನ ಕಾರ್ಯಕರ್ತರು, ರೈತರು ಪ್ರತಿಯೊಬ್ಬರು ಕೂಡ ಬಂದು ಅಲ್ಲಿ ಸುಮಲತಾ ಅಂಬರೀಶ್ ಅವರಿಗೆ ಅಲ್ಲಿ ಬೆಂಬಲವಾಗಿ ನಿಂತಿರುವಂಥದ್ದು. ಇಷ್ಟು ಸಂಖ್ಯೆಯಲ್ಲಿ ಜನರನ್ನ ನೋಡ್ತಾ ಇದ್ರೆ ಇನ್ನ ಯಾವ ರೀತಿಯಾಗಿ ಸುಮಲತಾ ಅಂಬರೀಶ್ ಅವರು ಅಲ್ಲಿ ಅಖಾಡಕ್ಕೆ ಧುಮುಕುವಂತಹ ಸಂದರ್ಭದಲ್ಲಿ ಟಕ್ಕರನ್ನ ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ಸ್ಪಷ್ಟವಾಗಿ